ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ತಾನ್ಲಾ ಪ್ಲಾಟ್ಫಾರ್ಮ್ಸ್ ಕ್ಲೌಡ್ ಬೇಸ್ಡ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡುವಂತ ಒಂದು ಕಂಪನಿ. ತಾನ್ಲಾ ಪ್ಲಾಟ್ಫಾರ್ಮ್ಸ್ ಮೇಜರ್ ಆಗಿ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ನಲ್ಲಿ ತಮ್ಮ ಬಿಸ್ನೆಸ್ ಅನ್ನ ನಡೆಸ್ತಾರೆ. ತಾನ್ಲಾ ಪ್ಲಾಟ್ಫಾರ್ಮ್ 2005 ತುಂಬಾನೇ ಕರೆಕ್ಟ್ ಆಗಿದೆ. 584 ಲೋ ಕೂಡ ನಮಗೆ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕಂಟಿನ್ಯೂಸ್ ಆಗಿ 2 ದಿನ 20% ನ ಲೋವರ್ ಸರ್ಕ್ಯೂಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ಲೋವರ್ ಸರ್ಕ್ಯೂಟ್ ನ ನಂತರ ಒಳ್ಳೆ ಒಂದು ಬೈಯಿಂಗ್ ಕೂಡ ತಾನ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಸ್ಟಾಕ್ ಅವೈಲೇಬಲ್ ಇದ್ದಿದ್ರಿಂದ ಶಾರ್ಟ್ ಕವರಿಂಗ್ ಆಗಿದೆ. ಹಾಗೆ 800 ಹೈ ಅನ್ನ ಟಚ್ ಮಾಡಿ ಮತ್ತೆ ಸ್ಟಾಕ್ ರಿಟ್ರೇಸ್ ಆಗಿದೆ. 700 ಲೆವೆಲ್ ಹತ್ರ ಸಪೋರ್ಟ್ ತಗೊಂಡು ಮತ್ತೆ ನಮಗೆ ಆಗಸ್ಟ್ 26ಕ್ಕೆ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಝೋನ್ ಅಲ್ಲಿ ತಾನ್ಲಾ ಪ್ಲಾಟ್ಫಾರ್ಮ್ ಗೆ ಒಳ್ಳೆ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಹಾಗೆ ಈ ಲೆವೆಲ್ ಇಂದ ರಿಟ್ರೇಸ್ ಆದ್ರೆ ಮತ್ತೆ 800 ಲೆವೆಲ್ಸ್ಗೆ ತಾನ್ಲಾ ಪ್ಲಾಟ್ಫಾರ್ಮ್ ಹೋಗಬಹುದು. 800 ಲೆವೆಲ್ ನ ಮೇಲ್ಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ 1200 ಟಾರ್ಗೆಟ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಮತ್ತೆ ಈ ಒಂದು ಸಪೋರ್ಟ್ ಝೋನ್ ನ ಕೆಳಗಡೆ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ 700 ರೂಪಾಯಿಯ ಕೆಳಗಡೆ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಹೋದ್ರೆ ಮತ್ತೆ 650 600 ಝೋನ್ಗೂ ಕೂಡ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಶಾರ್ಟ್ ಟರ್ಮ್ ನ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಇದ್ರೆ 800 ರೂಪಾಯಿಯ ಝೋನ್ ಏನಿದೆ ಆ ಒಂದು ಝೋನ್ ನ ಮೇಲ್ಗಡೆ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ನಾವು ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. 800 ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡು ಈಗ ಸದ್ಯಕ್ಕೆ ಸ್ಟಾಕ್ ಈ ಒಂದು ಝೋನ್ ನಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಸೊ 800 ಲೆವೆಲ್ ನ ಮೇಲ್ಗಡೆ ಒಂದು ಬ್ರೇಕ್ಔಟ್ ಸಿಕ್ತಾಗ ಆ ಲೆವೆಲ್ಸ್ ಗಳಲ್ಲಿ ಶಾರ್ಟ್ ಟರ್ಮ್ ಗೆ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಸೊ ತುಂಬಾ ಜನ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಲಾಂಗ್ ಟರ್ಮ್ ಗೆ ಕೂಡ ಬೈಯಿಂಗ್ ಅನ್ನ ಮಾಡಿದರೆ 2000 ಲೆವೆಲ್ಸ್ ಅಲ್ಲಿ ಕೂಡ ತುಂಬಾ ಜನ ಬೈಯಿಂಗ್ ಮಾಡಿರುವಂತ ಸಾಧ್ಯತೆ ಇರುತ್ತೆ. ಆ ಒಂದು ಪ್ರೈಸ್ ನಿಂದ ಈಗ ಸ್ಟಾಕ್ ಆಲ್ಮೋಸ್ಟ್ 70% ಅಷ್ಟು ಕರೆಕ್ಟ್ ಆಗಿದೆ. ಸೊ ಲಾಂಗ್ ಟರ್ಮ್ ಅಲ್ಲಿ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬಹುದು, ಇವರ ಬಿಸ್ನೆಸ್ ಯಾವ ರೀತಿಯಲ್ಲಿ ಇದೆ, ಸೊ ನಾವು ಲಾಂಗ್ ಟರ್ಮ್ಗೆ ಸ್ಟಾಕ್ ಅನ್ನ ಕಂಟಿನ್ಯೂ ಮಾಡಬಹುದಾ ಅಥವಾ ಲಾಸ್ ಅಲ್ಲಿ ಎಕ್ಸಿಟ್ ಆಗಬೇಕಾ, ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಾನ್ಲಾ ಪ್ಲಾಟ್ಫಾರ್ಮ್ 1999ರಲ್ಲಿ ಹೈದರಾಬಾದ್ ಅಲ್ಲಿ ಸ್ಟಾರ್ಟ್ ಆದಂತ ಒಂದು ಕಂಪನಿ. ಮೇಜರ್ ಆಗಿ ಕ್ಲೌಡ್ ಕಮ್ಯುನಿಕೇಶನ್ ಕಂಪನಿ ಆಗಿರ್ತಾರೆ. ಸೊ ಇವರ ವರ್ಕ್ ಬೇಸ್ ಆಗಿರೋದು ಸಿಪಾಸ್ ಟೆಕ್ನಾಲಜಿಯ ಮೇಲೆ, ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ವರ್ಡ್ ನ ಅರ್ಥ ಗೊತ್ತಿರುತ್ತೆ. ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಸೊ ಎಲ್ಲ ಟರ್ಮಿನಾಲಜಿಗಳು ಐಟಿ ಇಂಡಸ್ಟ್ರಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಹಾಗೆ ಜನರಲ್ ಆಗಿ ಹೇಳಬೇಕು ಅಂದಾಗ ಇದೊಂದು ಟೆಕ್ನಾಲಜಿ ಬೇಸ್ಡ್ ಕಂಪನಿ ಅಂತ ನಾವು ಅರ್ಥ ಮಾಡ್ಕೋಬಹುದಾಗುತ್ತೆ. ತಾನ್ಲಾ ಪ್ಲಾಟ್ಫಾರ್ಮ್ಸ್ ತಮ್ಮ ಕ್ಲೈಂಟ್ಗಳಿಗೆ ವಾಯ್ಸ್, ವಿಡಿಯೋ ಹಾಗೆ ಮೆಸೇಜಿಂಗ್ ಫೀಚರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇವರ ಬಳಿಯಲ್ಲಿ API ಸರ್ವಿಸಸ್ಗಳು ಅವೈಲೇಬಲ್ ಇರುತ್ತೆ. ಯಾವುದೇ ಒಂದು ಬಿಸ್ನೆಸ್ ಟೆಕ್ನಾಲಜಿ ಓರಿಯೆಂಟೆಡ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅಂದ್ರೆ ತಮ್ಮ ಕಸ್ಟಮರ್ಸ್ಗಳಿಗೆ ವಾಯ್ಸ್ ಮೆಸೇಜಸ್ ಆಗಲಿ, ಟೆಕ್ಸ್ಟ್ ಮೆಸೇಜಸ್ ಆಗಲಿ, ಇಮೇಲ್ಸ್ ಆಗಲಿ ಈ ಎಲ್ಲ ಸರ್ವಿಸಸ್ಗಳನ್ನು ಇಂಟಿಗ್ರೇಟ್ ಮಾಡಬೇಕು ಅಂದಾಗ ತಾನ್ಲಾ ಪ್ಲಾಟ್ಫಾರ್ಮ್ಸ್ನ ಸಹಾಯವನ್ನು ಪಡ್ಕೋತಾರೆ. ಮೊದಲನೇದಾಗಿ ಭಾರತದಲ್ಲಿ A2P SMS ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡಿರುವಂತಹ ಕಂಪನಿ. ಏನಪ್ಪಾ ಇದು A2P SMS ಸರ್ವಿಸ್ ಅಂದ್ರೆ, ಸೊ ನಾವು ಯಾವುದೇ ಒಂದು ಬಿಸ್ನೆಸ್ ಅಪ್ಲಿಕೇಶನ್ ಅನ್ನು ಆಕ್ಸೆಸ್ ಮಾಡಿದಾಗ ನಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ತೀವಿ, ಆಗ ನಮಗೆ OTP ಬರುತ್ತೆ. ಸೊ ಆ OTP ಟೆಕ್ನಾಲಜಿಯನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದಂತ ಕಂಪನಿ ತಾನ್ಲಾ ಪ್ಲಾಟ್ಫಾರ್ಮ್ಸ್. ಹಾಗೆ ಇವರು ತಮ್ಮ ಕ್ಲೈಂಟ್ಸ್ಗಳಿಗೆ ಬಲ್ಕ್ SMS ಅನ್ನು ಕಳಿಸೋದಕ್ಕೆ ಕೂಡ ಸಹಾಯವನ್ನ ಮಾಡ್ತಾರೆ. ಸೊ ಈಗ ಬ್ಯಾಂಕ್ಗಳು ತಮ್ಮ ಕಸ್ಟಮರ್ಸ್ಗಳಿಗೆ ಬಲ್ಕ್ ಮೆಸೇಜ್ ಅನ್ನು ಕಳಿಸಬೇಕಾಗುತ್ತೆ ಅಥವಾ ಯಾವುದೇ ಒಂದು ಕಂಪನಿ, ಸೊ CDSL ಆಗಿರ್ಬೋದು, NSDL ಆಗಿರ್ಬೋದು, ಸೊ ಅವರ ಕ್ಲೈಂಟ್ಗಳಿಗೆ ಮೆಸೇಜ್ಗಳನ್ನು ಕಳಿಸಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ತಾನ್ಲಾ ಪ್ಲಾಟ್ಫಾರ್ಮ್ಸ್ನ ಸಹಾಯವನ್ನ ಪಡ್ಕೋತಾರೆ. ಸೊ ಇವರು ಬಲ್ಕ್ SMS ಅನ್ನು ಕಳಿಸೋದಕ್ಕೂ ಕೂಡ ಕ್ಲೈಂಟ್ಗಳಿಗೆ ಹೆಲ್ಪ್ ಮಾಡ್ತಾರೆ. ತಾನ್ಲಾ ಪ್ಲಾಟ್ಫಾರ್ಮ್ಸ್ ಗೌರ್ಮೆಂಟ್ ನ ಜೊತೆಯಲ್ಲಿ ಕೂಡ ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರು. ಕೋವಿಡ್ ವ್ಯಾಕ್ಸಿನೇಷನ್ ನ ಸಂದರ್ಭದಲ್ಲಿ ಕೋವಿನ್ ವೆಬ್ಸೈಟ್ ನಲ್ಲಿ ಏನು OTP ಜನರೇಟ್ ಆಗ್ತಿತ್ತು, ಆ OTP ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡಿದಂತ ಕಂಪನಿ ತಾನ್ಲಾ ಪ್ಲಾಟ್ಫಾರ್ಮ್ಸ್. ಸೊ ನಾವು ಕೋವಿನ್ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂದಾಗ ಅಥವಾ ನಮ್ಮ ಸರ್ಟಿಫಿಕೇಟ್ಗಳನ್ನು ಆಕ್ಸೆಸ್ ಮಾಡಬೇಕು ಅಂದಾಗ OTP ಜನರೇಟ್ ಮಾಡ್ತೀವಿ. ಆ OTP ಜನರೇಷನ್ ಅನ್ನ API ಮೂಲಕ ಇಂಟಿಗ್ರೇಟ್ ಮಾಡಿರುವಂತಹ ಕಂಪನಿ ತಾನ್ಲಾ ಪ್ಲಾಟ್ಫಾರ್ಮ್ಸ್. ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಕ್ಲೈಂಟ್ಗಳಿಗೆ ಇವರು OTP ಜನರೇಷನ್ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಆಲ್ಮೋಸ್ಟ್ 800 ಬಿಲಿಯನ್ ಇಂಟರಾಕ್ಷನ್ಸ್ ಗಳು ಆಗುತ್ತೆ. OTP ಸರ್ವಿಸಸ್ ಆಗಿರ್ಬೋದು, SMS ಜನರೇಷನ್ ಆಗಿರ್ಬೋದು, ಇಮೇಲ್ ಜನರೇಷನ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ 800 ಬಿಲಿಯನ್ ಇಂಟರಾಕ್ಷನ್ಸ್ ಗಳನ್ನ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಪ್ರೋಸೆಸ್ ಮಾಡ್ತಾರೆ. 800 ಬಿಲಿಯನ್. ಸೊ ಈ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ಭಾರತದ 70% ನಷ್ಟು A2P ಟ್ರಾಫಿಕ್ ಏನಿದೆ ಅದನ್ನ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಪ್ರೋಸೆಸ್ ಮಾಡ್ತಾರೆ. ಅದಕ್ಕೆ ಅವರು ಟ್ರೂಬ್ಲಾಕ್ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಏನೇನು OTP ಜನರೇಷನ್ ಆಗುತ್ತೆ ಭಾರತದಲ್ಲಿ, ಯಾವೆಲ್ಲ ಅಪ್ಲಿಕೇಶನ್ಸ್ ಗಳನ್ನ ನಾವು ಆಕ್ಸೆಸ್ ಮಾಡ್ತೀವಿ, ಆ ಎಲ್ಲ ಅಪ್ಲಿಕೇಶನ್ಸ್ ಗಳಲ್ಲಿ ಏನು OTP ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ, ಅದರಲ್ಲಿ 70% ನಷ್ಟು A2P ಟ್ರಾಫಿಕ್ ಏನಿದೆ ಅದನ್ನ ಹ್ಯಾಂಡಲ್ ಮಾಡುವಂತ ಕಂಪನಿ ತಾನ್ಲಾ ಪ್ಲಾಟ್ಫಾರ್ಮ್ಸ್. ಸೊ ಟ್ರೂಬ್ಲಾಕ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ನ ಸಹಾಯದಿಂದ ಇವರು ಬಿಸ್ನೆಸ್ ಎಂಟಿಟೀಸ್ಗಳಿಗೆ ಈ ರೀತಿಯ A2P ಟ್ರಾಫಿಕ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಮೈಕ್ರೋಸಾಫ್ಟ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿ ವೈಸ್ಲಿ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೆಕ್ಯೂರ್ಡ್ ಎನ್ಕ್ರಿಪ್ಟೆಡ್ ಮೆಸೇಜಸ್ಗಳನ್ನು ಕಳಿಸಬೇಕು ಅಂದಾಗ ವೈಸ್ಲಿ ಪ್ಲಾಟ್ಫಾರ್ಮ್ ಕ್ಲೈಂಟ್ಗಳಿಗೆ ಹೆಲ್ಪ್ ಮಾಡುತ್ತೆ. ಸೊ ಮೇಜರ್ ಆಗಿ ತಾನ್ಲಾ ಪ್ಲಾಟ್ಫಾರ್ಮ್ಸ್ನ ಕ್ಲೈಂಟ್ಗಳು ಎಂಟರ್ಪ್ರೈಸಸ್ಗಳು ಅಂದ್ರೆ ಯಾವೆಲ್ಲ ಬಿಸ್ನೆಸ್ಗಳು ಟೆಕ್ನಾಲಜಿ ಓರಿಯೆಂಟೆಡ್ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, ಹಾಗೆಯೇ ಟೆಲಿಕಾಂ ಆಪರೇಟರ್ಸ್ಗಳು ಏನು ಭಾರತದಲ್ಲಿ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತಿದ್ದಾರೆ ಅವರು ತಾನ್ಲಾ ಪ್ಲಾಟ್ಫಾರ್ಮ್ಸ್ನ ಕ್ಲೈಂಟ್ ಆಗಿರ್ತಾರೆ.
ಸೊ ಯಾವ ರೀತಿಯಲ್ಲಿ ಇವರು ಎಂಟರ್ಪ್ರೈಸಸ್ಗಳಿಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ SMS ಮಾರ್ಕೆಟಿಂಗ್. ಸೊ ನಿಮಗೆ ಕೆಲವೊಂದಿಷ್ಟು ಬ್ಯಾಂಕ್ಗಳಿಂದ ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ಗಳಿಂದ ಮೆಸೇಜಸ್ಗಳು ಬರ್ತಿರುತ್ತೆ ಮಾರ್ಕೆಟಿಂಗ್ ರಿಲೇಟೆಡ್. ಸೊ ಆ ರೀತಿಯ ಮಾರ್ಕೆಟಿಂಗ್ ರಿಲೇಟೆಡ್ ಮೆಸೇಜಸ್ಗಳನ್ನು ಬಲ್ಕ್ ಆಗಿ ಸೆಂಡ್ ಮಾಡೋದಕ್ಕೆ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಬಿಸ್ನೆಸ್ಗಳಿಗೆ ಹೆಲ್ಪ್ ಮಾಡ್ತಾರೆ. ಹಾಗೆಯೇ ಇವರು 2 ಫ್ಯಾಕ್ಟರ್ ಕಮ್ಯುನಿಕೇಶನ್ ಅಂದ್ರೆ OTP ಬೇಸ್ಡ್ ಸರ್ವಿಸಸ್ಗಳು. ಸೊ ಈ ರೀತಿಯ ಸರ್ವಿಸಸ್ಗಳನ್ನ ಯಾವುದೇ ಒಂದು ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದಾಗ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಓಮ್ನಿ ಚಾನಲ್ ಕಮ್ಯುನಿಕೇಶನ್. ಸೊ ಕೇವಲ ಮೆಸೇಜ್ ಮೂಲಕ ಮಾತ್ರ ಅಲ್ಲ, ವಾಯ್ಸ್ ಮೆಸೇಜಸ್ ಆಗಿರ್ಬೋದು ಅಥವಾ ಚಾಟ್ ಬಾಟ್ ಗಳನ್ನ ಕೂಡ ನೀವು ನೋಡ್ತಿರ್ತೀರಾ. ಸೊ ನೀವು ಯಾವುದೇ ಒಂದು ವೆಬ್ಸೈಟ್ಗೆ ಎಂಟರ್ ಆದಾಗ ಅಲ್ಲಿ ನಿಮಗೆ ಪಾಪ್ಅಪ್ ಮೆಸೇಜಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿಯ ಸರ್ವಿಸಸ್ ಗಳನ್ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಟೆಲಿಕಾಂ ಆಪರೇಟರ್ಸ್ಗಳು ಕೂಡ ಇವರ ಕ್ಲೈಂಟ್ಸ್ ಆಗಿರ್ತಾರೆ. ಯಾವ ರೀತಿಯಲ್ಲಿ ಟೆಲಿಕಾಂ ಆಪರೇಟರ್ಸ್ಗಳು ತಾನ್ಲಾದ ಸರ್ವಿಸ್ ಅನ್ನ ಪಡ್ಕೋತಾರೆ ಅಂದ್ರೆ ಇವರ SMS ಟ್ರಾಫಿಕ್ ಅನ್ನ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಮಾನಿಟರ್ ಮಾಡ್ತಾರೆ. ಟೆಲಿಕಾಂ ಆಪರೇಟರ್ಸ್ಗಳ ನೆಟ್ವರ್ಕ್ ನಲ್ಲಿ ಯಾವುದೇ ರೀತಿಯ ಸ್ಪ್ಯಾಮ್ ಇಲ್ಲದೆ ಇರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ತಾನ್ಲಾ ಪ್ಲಾಟ್ಫಾರ್ಮ್ ಸಹಾಯ ಮಾಡ್ತಾರೆ. ಹಾಗೆ ಟೆಲಿಕಾಂ ಆಪರೇಟರ್ಸ್ ಗಳು ಕೂಡ ಅಷ್ಟೇ OTP ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಈ A2P SMSC ಸರ್ವಿಸಸ್ ಅನ್ನ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ಬಹಳಷ್ಟು ಮೇಜರ್ ಬಿಸ್ನೆಸ್ ಗಳು ತಾನ್ಲಾ ಪ್ಲಾಟ್ಫಾರ್ಮ್ಸ್ ನ ಕ್ಲೈಂಟ್ ಆಗಿರ್ತಾರೆ. ಫೇಸ್ಬುಕ್, ಲಿಂಕ್ಡ್ಇನ್ ಕೂಡ ಇವರ ಕ್ಲೈಂಟ್ಸ್ ಆಗಿರ್ತಾರೆ. ಹಾಗೆ ಭಾರತದ 3 ಟಾಪ್ ಟೆಲಿಕಮ್ಯುನಿಕೇಶನ್ ಬಿಸ್ನೆಸ್ ಗಳು ಏರ್ಟೆಲ್, ವೋಡಾಫೋನ್, ರಿಲಯನ್ಸ್ ಕೂಡ ಇವರ ಕ್ಲೈಂಟ್ಸ್ ಆಗಿದ್ದಾರೆ. ತಾನ್ಲಾ ಪ್ಲಾಟ್ಫಾರ್ಮ್ ನಲ್ಲಿ ಫ್ಯೂಚರ್ ಗ್ರೋತ್ ಯಾವ ರೀತಿಯಲ್ಲಿ ಇರಬಹುದು ಅಂತ ನಾವು ಅಬ್ಸರ್ವ್ ಮಾಡಿದಾಗ ಕೋವಿಡ್ ನ ನಂತರ ತುಂಬಾ ಬಿಸ್ನೆಸಸ್ ಗಳು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ಕೊಂಡ್ರು. ಸೊ ಅವರೆಲ್ಲ ಆನ್ಲೈನ್ ಗೆ ಶಿಫ್ಟ್ ಆದ್ರು. ಹಾಗೆ ಇನ್ನು ಕೆಲವೊಂದಿಷ್ಟು ಎಂಟರ್ಪ್ರೈಸಸ್ಗಳು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ಕೋಬಹುದು. ಅಂತ ಸಂದರ್ಭದಲ್ಲಿ ತಾನ್ಲಾ ಪ್ಲಾಟ್ಫಾರ್ಮ್ ನ ಬಿಸ್ನೆಸ್ ಇನ್ನಷ್ಟು ಗ್ರೋ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಸ್ಮಾರ್ಟ್ ಫೋನ್ಗಳ ಯೂಸೇಜ್ ಜಾಸ್ತಿ ಆಗ್ತಿದ್ದಂಗೆ OTP ಸರ್ವಿಸಸ್ ಆಗಿರ್ಬೋದು, SMS ಗಳಾಗಿರ್ಬೋದು, ಈ ಎಲ್ಲ ಸರ್ವಿಸಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಅದು ಕೂಡ ತಾನ್ಲಾ ಪ್ಲಾಟ್ಫಾರ್ಮ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ 5G ಲಾಂಚ್ ನಿಂದ ಕೂಡ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಹೆಲ್ಪ್ ಅನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ತಾನ್ಲಾ ಪ್ಲಾಟ್ಫಾರ್ಮ್ಗೆ ಮೇಜರ್ ಕಾಂಪಿಟೇಟರ್ ರೂಟ್ ಮೊಬೈಲ್ ಕೂಡ ಸೇಮ್ ತಾನ್ಲಾ ಪ್ಲಾಟ್ಫಾರ್ಮ್ ನ ರೀತಿಯಲ್ಲಿ ತಮ್ಮ ಬಿಸ್ನೆಸ್ ಅನ್ನ ನಡೆಸೋದು. ತಾನ್ಲಾ ಪ್ಲಾಟ್ಫಾರ್ಮ್ಸ್ ನ ಫೈನಾನ್ಷಿಯಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಇವರು 3200 ಕೋಟಿ ರೆವೆನ್ಯೂನ ಜನರೇಟ್ ಮಾಡಿದ್ದಾರೆ. 2021ರಲ್ಲಿ 2300 ಕೋಟಿಯ ರೆವೆನ್ಯೂ ಜನರೇಟ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ರೆವೆನ್ಯೂ ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಪ್ರಾಫಿಟ್ಸ್ ಅನ್ನ ಕೂಡ ಅಬ್ಸರ್ವ್ ಮಾಡಿದಾಗ 2020ರಲ್ಲಿ ಇವರು ಲಾಸ್ ಅನ್ನ ಮಾಡಿದ್ರು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2 ವರ್ಷ ಒಳ್ಳೆ ಒಂದು ಪ್ರಾಫಿಟ್ ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 2018, 2019ರಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 19ರಿಂದ 30 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಇವರು ಮಾಡ್ತಿದ್ರು. ಬಟ್ 2021, 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಗಮನಿಸಬಹುದು ಪ್ರಾಫಿಟ್ ನಲ್ಲಿ ಎಷ್ಟು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಿದೆ ಅಂತ. ಆಲ್ಮೋಸ್ಟ್ 10 ಟೈಮ್ಸ್ ಪ್ರಾಫಿಟ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇದೇ ಒಂದು ರೀಸನ್ ಇಂದ ನಮಗೆ ಶೇರ್ ಪ್ರೈಸ್ ನಲ್ಲಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅಷ್ಟೆಲ್ಲ ಒಳ್ಳೆ ಬಿಸ್ನೆಸ್ ಮಾಡೆಲ್ ಇದ್ರೂ ಕೂಡ ಯಾಕೆ ನಮಗೆ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ ಅಂದ್ರೆ ಇವರ ಪ್ರಾಫಿಟ್ ನಮಗೆ ಜೂನ್ 2022ರಲ್ಲಿ ತುಂಬಾನೇ ಫಾಲ್ ಆಗೋದು ಕಾಣಿಸ್ತು. 100 ಕೋಟಿಯ ಪ್ರಾಫಿಟ್ಸ್ ಅನ್ನ ಜೂನ್ ಕ್ವಾರ್ಟರ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಮಾರ್ಚ್ ಕ್ವಾರ್ಟರ್ ನಲ್ಲಿ 140 ಕೋಟಿಯ ಪ್ರಾಫಿಟ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಜೂನ್ 2021ರಲ್ಲಿ ಕೂಡ ಇವರು 104 ಕೋಟಿ ಪ್ರಾಫಿಟ್ಸ್ ಅನ್ನ ಮಾಡಿದ್ರು. ಇಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಅಷ್ಟು ಪ್ರಾಫಿಟ್ ನಲ್ಲಿ ಫಾಲ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೆವೆನ್ಯೂ ಕೂಡ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗಿತ್ತು. 853 ಕೋಟಿಯ ರೆವೆನ್ಯೂ ಅನ್ನ ಮಾರ್ಚ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಬಟ್ 2022ರ ಜೂನ್ ನಲ್ಲಿ 800 ಕೋಟಿಯ ರೆವೆನ್ಯೂ ಜನರೇಟ್ ಆಗಿತ್ತು. ಹಾಗೆ ಡಿಸೆಂಬರ್ ನಲ್ಲಿ, ಸೆಪ್ಟೆಂಬರ್ ನಲ್ಲಿ ಇವರು ಒಳ್ಳೆ ಒಂದು ರೆವೆನ್ಯೂನ ಜನರೇಟ್ ಮಾಡಿದ್ರು. ಸೊ ಆಗ ಕಂಪೇರ್ ಮಾಡಿದಾಗ ಸ್ವಲ್ಪ ರೆವೆನ್ಯೂ ನಲ್ಲಿ ಕೂಡ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ತಾನ್ಲಾ ಪ್ಲಾಟ್ಫಾರ್ಮ್ ನ ಮಾರ್ಕೆಟ್ ಕ್ಯಾಪ್ ಈಗ 10,000 ಕೋಟಿಯ ಕೆಳಗಡೆ ನಮಗೆ ನೋಡೋದಕ್ಕೆ ಸಿಗುತ್ತೆ. 2097ರ ಹೈ ಅನ್ನ ಕಂಪನಿ ಟಚ್ ಮಾಡಿತ್ತು. ಆಗ ಇವರ ಮಾರ್ಕೆಟ್ ಕ್ಯಾಪ್ 25,000 ಕೋಟಿ ರೀಚ್ ಆಗಿತ್ತು. ಹಾಗೆ 584ರ ಲೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರೀಸೆಂಟ್ ಟೈಮ್ ಅಲ್ಲಿ ಈ ಒಂದು ಲೋ ಕೂಡ ಟಚ್ ಆಗಿತ್ತು. ಅದಾದ್ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಒಳ್ಳೆ ಒಂದು ROE ಮತ್ತೆ ROCE ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. 58% ನ ROCE ನೋಡೋದಕ್ಕೆ ಸಿಗುತ್ತೆ. ಹಾಗೆ 48% ನಷ್ಟು ರಿಟರ್ನ್ ಆನ್ ಈಕ್ವಿಟಿ ಕೂಡ ಇದೆ. ಈಗ 18ರ PE ಟ್ರೇಡ್ ಆಗ್ತಿದೆ. ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಟ್ರೇಡ್ ಆಗ್ತಿತ್ತು. ಈಗ ಒಳ್ಳೆ ಒಂದು ವ್ಯಾಲ್ಯೂಷನ್ಸ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಇಂಡಸ್ಟ್ರಿ PE ಅನ್ನ ಗಮನಿಸಬಹುದು. 31ರ ಇಂಡಸ್ಟ್ರಿ PE ನೋಡೋದಕ್ಕೆ ಸಿಗುತ್ತೆ. 53 ಕೋಟಿಯ ಡೆಪ್ಟ್ ಇದೆ ಕಂಪನಿಯ ಮೇಲೆ. ಬಟ್ ಇದೊಂದು ನೆಗ್ಲಿಜಿಬಲ್ ಡೆಪ್ಟ್ ಆಗಿರುತ್ತೆ. ಹಾಗೆ ತಾನ್ಲಾ ಪ್ಲಾಟ್ಫಾರ್ಮ್ ನ ಬುಕ್ ವ್ಯಾಲ್ಯೂ 100 ರೂಪಾಯಿ 2000ದ ಹೈ ಅನ್ನ ಕಂಪನಿ ಟಚ್ ಮಾಡಿತ್ತು. ಈ ರೀತಿಯಲ್ಲಿ ಎಕ್ಸ್ಪೆನ್ಸಿವ್ ಆಗಿ ಯಾವುದೇ ಒಂದು ಕಂಪನಿ ಟ್ರೇಡ್ ಮಾಡ್ತಿದ್ದಾಗ ಆ ಒಂದು ಲೆವೆಲ್ ನಿಂದ ಫಾಲ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಯಾವುದೇ ರೀತಿಯ ಪ್ರಮೋಟರ್ ಪ್ಲೆಜಿಂಗ್ ಅಂದ್ರೆ ಯಾವುದೇ ರೀತಿಯ ಶೇರ್ ಗಳನ್ನ ಪ್ರಮೋಟರ್ಸ್ ಗಿರವಿ ಇಟ್ಟಿಲ್ಲ. ಸೊ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ತಾನ್ಲಾ ಪ್ಲಾಟ್ಫಾರ್ಮ್ಸ್ ನ ಕ್ಯಾಶ್ ಫ್ಲೋ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 2021ರ ಫೈನಾನ್ಷಿಯಲ್ ಇಯರ್ ನಲ್ಲಿ 383 ಕೋಟಿಯ ಕ್ಯಾಶ್ ಫ್ಲೋ ನ ಕಂಪನಿ ಹೊಂದಿದ್ರು. ಹಾಗೆ 2022ರ ಫೈನಾನ್ಷಿಯಲ್ ಇಯರ್ ನಲ್ಲೂ ಕೂಡ 278 ಕೋಟಿಯ ಕ್ಯಾಶ್ ಫ್ಲೋಸ್ ಕಂಪನಿಯ ಬಳಿಯಲ್ಲಿ ಇರೋದು ಕಾಣಿಸುತ್ತೆ. ಸೊ ಶೇರ್ ಹೋಲ್ಡಿಂಗ್ ಅನ್ನ ಗಮನಿಸಿದಾಗ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿರೋದು ಮಾರ್ಚ್ 2022ರ ಶೇರ್ ಹೋಲ್ಡಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರೋದು ಜೂನ್ 2022ರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್.
ಸೊ ಪ್ರಮೋಟರ್ ಹೋಲ್ಡಿಂಗ್ ಸ್ಟೇಬಲ್ ಆಗಿರೋದು ಕಾಣಿಸ್ತಿದೆ. 44% ಅಷ್ಟು ಹೋಲ್ಡಿಂಗ್ ಪ್ರಮೋಟರ್ಸ್ ಗಳ ಬಳಿಯಲ್ಲಿ ಇದೆ. ಮ್ಯೂಚುವಲ್ ಫಂಡ್ಗಳು ಜೂನ್ ಕ್ವಾರ್ಟರ್ ನಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹಾಗೆ DIIs ಗಳು ಸ್ವಲ್ಪ ಸ್ಟೇಕ್ ಅನ್ನು ಕಮ್ಮಿ ಮಾಡ್ತಿರೋದು ಕಾಣಿಸ್ತಿದೆ. ಹಾಗೆ FII ಸ್ಟೇಕ್ ಕೂಡ ನಮಗೆ ಮಾರ್ಚ್ ಮತ್ತೆ ಜೂನ್ ಕ್ವಾರ್ಟರ್ ನಲ್ಲಿ ಸಿಮಿಲರ್ ಕಾಣಿಸ್ತಾ ಇದೆ. ರಿಟೇಲ್ ಇನ್ವೆಸ್ಟರ್ಸ್ ಗಳು ಕೂಡ ಸ್ವಲ್ಪ ಸ್ಟೇಕ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಮೇಜರ್ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಜುಲೈ ಮತ್ತೆ ಆಗಸ್ಟ್ ತಿಂಗಳಿನಲ್ಲಿ. ಆ ಒಂದು ರೀಸನ್ ಇಂದ ಸೆಪ್ಟೆಂಬರ್ ಕ್ವಾರ್ಟರ್ ನ ಶೇರ್ ಹೋಲ್ಡಿಂಗ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೇಜರ್ ಆಗಿ ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಗಳು ಹೆಚ್ಚಾಗಿ ಸೆಲ್ಲಿಂಗ್ ಅನ್ನು ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗೆ ಆನಲಿಸ್ಟ್ ಗಳ ವ್ಯೂ ಅನ್ನ ಗಮನಿಸಿದಾಗ ಕೇವಲ 2 ಆನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಇಬ್ರು ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಮೀಡಿಯನ್ ಟಾರ್ಗೆಟ್ 1126 ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಲೋವರ್ ಟಾರ್ಗೆಟ್ಸ್ ಅಬ್ಸರ್ವ್ ಮಾಡಿದಾಗ ಕೂಡ 930 ಟಾರ್ಗೆಟ್ ಬ್ರೋಕರೇಜ್ ಗಳ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಈಗ ತಾನ್ಲಾ 730 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ವರ್ಷದಲ್ಲಿ ₹1000 ಟಾರ್ಗೆಟ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಬ್ರೋಕರೇಜ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ನೀವು ಹೈಯರ್ ಪ್ರೈಸ್ ಅಲ್ಲಿ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅನ್ನ ಬೈ ಮಾಡಿ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ತುಂಬಾನೇ ಸ್ಟಾಕ್ ರನ್ ಆಗಿತ್ತು. ಆ ಒಂದು ರೀಸನ್ ಇಂದ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ನಲ್ಲಿ ಫಾಲ್ ಕೂಡ ನೋಡೋದಕ್ಕೆ ಸಿಕ್ಕಿದ್ರಿಂದ ಪ್ರೈಸ್ ಕರೆಕ್ಷನ್ ಆಗಿದೆ. ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಫ್ಯೂಚರ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ. ಸ್ಮಾಲ್ ಕ್ಯಾಪ್ ನ ಕಂಪನಿ ಗ್ರೋತ್ ಪ್ರಾಸ್ಪೆಕ್ಟಿವ್ ಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬಹುದು. ಸಾಧ್ಯ ಆದ್ರೆ ಲೋವರ್ ಲೆವೆಲ್ ಗಳಲ್ಲಿ ಆವರೇಜ್ ಮಾಡೋದಕ್ಕೆ ಕೂಡ ಪ್ರಯತ್ನವನ್ನ ಮಾಡಬಹುದಾಗುತ್ತೆ. 584 ಲೆವೆಲ್ ಆವರೇಜ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿತ್ತು. ಸೊ ನಾವು ಲೋವರ್ ಸರ್ಕ್ಯೂಟ್ಸ್ ಬಂದಾಗ ಪ್ಯಾನಿಕ್ ಆಗ್ತೀವಿ. ಬಟ್ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ದಾಗ ಯಾವುದೇ ಒಂದು ಭಯ ಇಲ್ಲದೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಿರ್ತೀವಿ. ಒಳ್ಳೊಳ್ಳೆ ಫಂಡಮೆಂಟಲ್ಸ್ ಇರುವಂತಹ ಸ್ಟಾಕ್ ಗಳಲ್ಲಿ ನಮಗೆ ಫಾಲ್ ಬಂದಾಗ ಅಲ್ಲಿ ನಾವು ಯಾವುದೇ ಒಂದು ಭಯ ಇಲ್ಲದೆ ಸ್ಟಾಕ್ ನಲ್ಲಿ ಬೈಯಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಸ್ಟಾಕ್ ಕೂಡ ಅಷ್ಟೇ ಓವರ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದ್ದಾಗ ಅಲ್ಲಿ ನಾವು ಫಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇತ್ತು ಅಂದ್ರೆ ಸೊ ಎಷ್ಟೇ ಒಂದು ಫಾಲ್ ಬಂದರೂ ಕೂಡ ಆ ಲೆವೆಲ್ಸ್ ಗಳಲ್ಲಿ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಸೊ ನಾನಿವತ್ತು ನಿಮಗೆ ತಾನ್ಲಾ ಪ್ಲಾಟ್ಫಾರ್ಮ್ಸ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.